ನಾವಿದೀವಿ ಕೋಚಿಂಗ್ ಗುರುನಲ್ಲಿ ನ್ಯೂಸ್ ಫಸ್ಟ್ ನ ಮೆಗಾ ಕೋಚಿಂಗ್ ಎಕ್ಸ್ಪೋ ಬೆಂಗಳೂರಿನ ಜ್ಞಾನಜ್ಯೋತಿ ಆಡಿಟೋರಿಯಂನಲ್ಲಿ ನಡೀತಾ ಇದೆ. ಸೊ ಅದೇ ತರ ಇವತ್ತು ನನ್ನ ಜೊತೆ ಅಮೋಘ ವರ್ಷ IAS KS ಅಕಾಡೆಮಿಯಿಂದ ಮೌನೇಶ್ವರ್ ಅವರು ಇದ್ದಾರೆ. ಸರ್ ನಮಸ್ತೆ. ನಿಮ್ಮ ಸ್ಟಾಲ್ ಕೂಡ ನಮ್ಮ ಕೋಚಿಂಗ್ ಗುರು ಎಕ್ಸ್ಪೋ ನಲ್ಲಿ ಭಾಗವಹಿಸ್ತಾ ಇದೆ. ಸೊ ಒಂದ್ ರೀತಿ ಪ್ರತಿಷ್ಠಿತ ಅಕಾಡೆಮಿ ಅಂತ ಹೇಳ್ಬಹುದು ಬೆಂಗಳೂರಿನಲ್ಲಿರುವಂತಹ ಅಕಾಡೆಮಿಗಳಲ್ಲಿ. ಸೊ ಅಮೋಘ ವರ್ಷ IAS KS ಅಕಾಡೆಮಿ ಬಗ್ಗೆ ಹೇಳಿ, ಯಾವಾಗ ಶುರುವಾಯಿತು, ಯಾರು ಶುರು ಮಾಡಿದ್ರು, ಅಂಡ್ ಇದ್ರ ಬಗ್ಗೆ ಒಂದು ಇಂಟ್ರೊಡಕ್ಷನ್ ನಮ್ಮ ವೀಕ್ಷಕರಿಗೆ ಕೊಡೋ ಹಾಗಿದ್ರೆ. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್. ಸೊ ಮೊದಲಿಗೆ ನ್ಯೂಸ್ ಫಸ್ಟ್ ಗೆ ತುಂಬ ಹೃದಯದ ಧನ್ಯವಾದಗಳು. ಯಾಕಂದ್ರೆ ಇಂತ ಒಂದು ಎಕ್ಸ್ಪೋ ಮಾಡಿದ್ದಕ್ಕೆ. ಯಾಕಂದ್ರೆ ಇವತ್ತಿನ ಇದು ಸ್ಪರ್ಧಾತ್ಮಕ ಪ್ರಪಂಚದಲ್ಲಿ ಕೋಚಿಂಗ್ ತುಂಬಾ ಅವಶ್ಯಕ. ವಿಜಯನಗರದಲ್ಲಿ ಶ್ರೀಯುತ ರಾಮನಗೌಡ ಸರ್ ಅಂತಂದು ಹೇಳ್ಬಿಟ್ಟು, ಸೊ ಅವರು 2014ರಲ್ಲಿ ವಿಜಯನಗರದಲ್ಲಿ ಒಂದು ಇನ್ಸ್ಟಿಟ್ಯೂಟ್ ಅನ್ನ ಆರಂಭ ಮಾಡಿದ್ರು. ಸೊ ಈ ಇನ್ಸ್ಟಿಟ್ಯೂಟ್ ಏನಪ್ಪಾ ಅಂತಂದ್ರೆ ಬೆಂಗಳೂರಿನ ಪ್ರತಿಷ್ಠಿತವಾದಂತ ಎಲ್ಲ ಇನ್ಸ್ಟಿಟ್ಯೂಟ್ಗಳಿಗಿಂತ ಅತಿ ಕಡಿಮೆ ದರದಲ್ಲಿ ಏನಪ್ಪಾ ಅಂತಂದ್ರೆ ವಿದ್ಯಾರ್ಥಿಗಳಿಗೆ ಸಾಮಾನ್ಯವಾಗಿ ಆರಂಭದ ದಿನಗಳಲ್ಲಿ ಬೆಂಗಳೂರಿನಲ್ಲಿ 8,000 ರೂಪಾಯಿಗೆ 6 ತಿಂಗಳು ಸ್ಪರ್ಧಾತ್ಮಕ ಪ್ರಪಂಚದಲ್ಲಿ ಈ ಒಂದು ಕೋಚಿಂಗ್ ತರಬೇತಿಯನ್ನು ನೀಡಿರ್ತಕ್ಕಂಥ ರಾಮನಗೌಡ ಸರ್ ಅವರು ಸುಮಾರು 8 ಹುದ್ದೆಗಳಿಗೆ ಏನಂತಂದ್ರೆ ಅವರು ಆಯ್ಕೆಯಾಗಿರ್ತಕ್ಕಂಥದ್ದು ಸ್ಪರ್ಧಾತ್ಮಕ ಪ್ರಪಂಚದಲ್ಲಿ. ಈಗ ಬೇಸಿಕಲಿ ಅವರು ಬೆಂಗಳೂರು ಯೂನಿವರ್ಸಿಟಿಯಲ್ಲಿ ಅವರು ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಕೆಲಸ ಮಾಡ್ತಾ ಇದ್ರು. ಸೊ ಈಗ VRS ತಗೊಂಡ್ಬಿಟ್ಟು ವಾಲಂಟರಿ ಆಗಿ ಅಮೋಘ ವರ್ಷ IAS KS ಅಕಾಡೆಮಿನ ರನ್ ಮಾಡ್ತಾ ಇದ್ದಾರೆ. 2014ರಿಂದ ಅಮೋಘ ವರ್ಷ IAS KS ಅಕಾಡೆಮಿ ವಿಜಯನಗರ ಮನುವನ ಬಳಿ ಇರ್ತಕ್ಕಂಥದ್ದು. ಮತ್ತು ಇಲ್ಲಿವರೆಗೂ ಅರೌಂಡ್ ಏನಪ್ಪಾ ಅಂತಂದ್ರೆ ಬೇಸಿಕಲಿ 2014 ಇಂದ ಇಲ್ಲಿವರೆಗೂ UPSC ಆಲ್ ಇಂಡಿಯಾ ರ್ಯಾಂಕಿಂಗ್ ಅಲ್ಲಿ ತಗೊಂಡಾಗ ಆಗಿರ್ಬೋದು, ಅಥವಾ 2014 ಬ್ಯಾಚ್, 2015 ಬ್ಯಾಚ್ ಅಂಡ್ 2017 ಬ್ಯಾಚ್ ಅಲ್ಲಿ ನಮ್ಮ KS ಅಲ್ಲಿ ಏನಪ್ಪಾ ಅಂತಂದ್ರೆ ಆಲ್ಮೋಸ್ಟ್ ಅಲ್ಲಿ AC ಆಗಿದ್ದಾರೆ, AC ಸೈಡ್ ಆಗಿದ್ದಾರೆ, AC ರೆವಿನ್ಯೂ ಆಗಿದ್ದಾರೆ, ಸೊ ತಹಶೀಲ್ದಾರ್ ಆಗಿದ್ದಾರೆ, ಮತ್ತೆ ಗ್ರೂಪ್ ಸಿ ಆಗಿದ್ದಾರೆ. ಅನೇಕ ಮನೆ 402 ಬ್ಯಾಚ್ ಅಲ್ಲೂ ಕೂಡ PSI ಸ್ಟೂಡೆಂಟ್ಸ್ ಗಳಿದ್ದಾರೆ. ಸೊ PC ಬ್ಯಾಚ್ ಆಗಿದ್ದಾರೆ. ಸೊ ಗ್ರಾಮೀಣ ಭಾಗದ ಈ ಚಾಮರಾಜನಗರದಿಂದ ಎಂದು ಕಲ್ಯಾಣ ಕರ್ನಾಟಕದ ಬೀದರ್ ಇಂದ ಚಾಮರಾಜನಗರದವರೆಗೂ ಬೆಂಗಳೂರು, ಸೊ ಎಲ್ಲಾ ಕಡೆ ನಮ್ ಸ್ಟೂಡೆಂಟ್ಸ್ ಇದ್ದಾರೆ ಸರ್. ಇದೆಲ್ಲ ರಾಮನಗೌಡ ಸರ್ ಅವರ ಶ್ರಮ ಸರ್. ಸೊ ನಾನ್ ಮತ್ತಿನ್ನೊಂದು ಪ್ರಶ್ನೆ ಏನ್ ಕೇಳ್ಬೇಕು ಅಂತ ಇದ್ದೆ ಅಂತಂದ್ರೆ, ಈಗ ನೀವೆಲ್ಲ ಹೇಳ್ತಾ ಇದ್ರಿ ಇಷ್ಟು ಜನ ಔಟ್ಪುಟ್ ಕೊಟ್ಟಿದೆ IAS ಅಕಾಡೆಮಿ, ಅಮೋಘ ವರ್ಷ IAS ಅಕಾಡೆಮಿ ಅಂತ. ಸೊ ಒಂದು ನಂಬರ್ ಕೂಡ ಬರುತ್ತಾ ಸರ್? ಅಂದ್ರೆ ಎಷ್ಟು ಜನ ಸಿವಿಲ್ ಸರ್ವೆಂಟ್ಸ್ ಗಳನ್ನ ಅಮೋಘ ವರ್ಷ ಅಕಾಡೆಮಿ ದೇಶಕ್ಕೆ ಕೊಟ್ಟಿದೆ, ಕೊಡುಗೆಯಾಗಿ ಸಮಾಜಕ್ಕೆ ಕೊಟ್ಟಿದೆ ಸರ್? ಇಲ್ಲಿ ನಂಬರ್ ಅಂತಂದು ಹೇಳಿ ಕೊಡೋದಾದ್ರೆ, ಈಗ ಅರೌಂಡ್ ಈಗ ಫಾರ್ ಎಕ್ಸಾಂಪಲ್ ಕರ್ನಾಟಕ ಸರ್ಕಾರ ಲಾಸ್ಟ್ ಇಯರ್ 2014 ಅಲ್ಲಿ 28 ಕರ್ನಾಟಕ ಸರ್ಕಾರದ ನೇಮಕಾತಿ ಪರೀಕ್ಷೆ ನಡೆದಿದೆ ಸರ್. ಆ 28ರಲ್ಲಿ ಮಿನಿಮಮ್ ನಮ್ದು ಇನ್ಸ್ಟಿಟ್ಯೂಟ್ ಕಡೆಯಿಂದ ನಾನು ಒಂದು 10% ಇಂದ 15% ರಿಸಲ್ಟ್ ಕೊಟ್ಟಿದ್ದೀನಿ ಅಂತ ಅಸೂರೆನ್ಸ್ ಕೊಡ್ತೀನಿ ಸರ್. ಅಸೂರೆನ್ಸ್ ಅಂತೂ ಇದೆ ಸರ್. ಎಷ್ಟಂತೂ ಕೊಟ್ಟಿದ್ದೇವೆ ಸರ್ ನಾವು. ಸೊ ನಿಮಗೆ ಬೇಕಾದಂತಹ ಎಲ್ಲಾ ಇನ್ಫಾರ್ಮೇಶನ್ ನಮ್ಮ ಕೋಚಿಂಗ್ ಗುರು ಎಕ್ಸ್ಪೋ ನಲ್ಲಿ ಇದೆ. ಸೊ ಅದೇ ತರ ಅಮೋಘ ವರ್ಷ IAS KS ಅಕಾಡೆಮಿ ಕೂಡ ಅವರ ಸ್ಟಾಲ್ ಅನ್ನ ನಮ್ಮ ಕೋಚಿಂಗ್ ಗುರು ಎಕ್ಸ್ಪೋ ನಲ್ಲಿ ಪ್ರದರ್ಶನ ಮಾಡ್ತಿದ್ದಾರೆ. ಸೊ ನೀವು ಕೂಡ ಬಂದು ನಿಮಗೆ ಬೇಕಾದಂತಹ ಯಾವುದೇ ಡೌಟ್ಸ್ ಇದ್ರೂ ಕೂಡ, ನಿಮಗಿರುವಂತಹ ಯಾವುದೇ ತರಹದ ಒಂದು ಡೌಟ್ಸ್ ಇರಬಹುದು ಅಥವಾ ಇನ್ಫಾರ್ಮೇಶನ್ ಬೇಕಾಗಿದೆ ಅಂತಂದ್ರೆ ನೀವು ಖಂಡಿತವಾಗ್ಲೂ ಬಂದು ಸ್ಟಾಲ್ ಗಳನ್ನ ಎಕ್ಸ್ಪ್ಲೋರ್ ಮಾಡಿ ಬೇಕಾಗಿರುವಂತಹ ಎಲ್ಲಾ ಇನ್ಫಾರ್ಮೇಶನ್ ಪಡ್ಕೊಳ್ಳಿ ಅಂತ ಹೇಳ್ತಾ, ಕ್ಯಾಮರಾ ಪರ್ಸನ್ ಮಂಜು ಹೊಸಕೋಟೆ ಜೊತೆ ರಾಹುಲ್ ದಯಾನ್, ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.